ಇವನೇ ಮೇಡಮ್ ಹೇಳಿದ್ದು. ಕರೆಕ್ಟಾಗಿ ಯೋಚನೆ ಮಾಡಿ ಹೇಳು. ಇವನೇನಾ ನಿಂಗೆ ಪಾರ್ಸಲ್ ಕಳ್ಸಕ್ ಹೇಳಿದ್ದು? ಹೌದು ಮೇಡಮ್, ಚಿನ್ನುನೇ ನಿಮ್ಮ ಹೆಸರಲ್ಲಿ ಪಾರ್ಸಲ್ ಕೊಡಕ್ಕೆ ಹೇಳಿದ್ದು ಮೇಡಮ್. ಯಾಕೋ ಅಂತ ಕೇಳಿದೆ ಮೇಡಮ್. ನಾನು ಹೇಳಿದ ಕೆಲಸ ಮಾಡು, ನಿನಗೆ ಕಾರಣ ಬೇಕಾಗಿಲ್ಲ ಅಂತ ಅಂದ ಮೇಡಮ್. ನಾನು ನಿಜ ಹೇಳಿದ್ನಲ್ಲ ಮೇಡಮ್. ನಾನು ಹೋಗ್ಲಾ ಮೇಡಮ್? ಆದ್ರೆ ನನಗೆ ಯಾವಾಗ ಅವಶ್ಯಕತೆ ಇರುತ್ತೋ ಅವಾಗ ನಾನು ಫೋನ್ ಮಾಡ್ತೀನಿ. ನಾನು ಹೇಳಿದ ಜಾಗಕ್ಕೆ ಬರಬೇಕು, ಅರ್ಥ ಆಯ್ತಾ? ಬರ್ಲಿಲ್ಲ ಅಂದ್ರೆ ಆವಾಗಿದೆ ನಿಂಗೆ. ನೀನ್ ಎಲ್ಲೇ ಇದ್ರೂ ಹುಡುಕಿ ಕರ್ಕೊಂಬರ್ಬೇಕಾಗತ್ತೆ. ಇಲ್ಲ ಮೇಡಮ್, ಖಂಡಿತ ಬಂದ್ಬಿಡ್ತೀನಿ. ಬಿಡಿ ಮೇಡಮ್, ನಾನು ನೋಡ್ಕೋತೀನಿ. ನೀವ್ಯಾಕೆ ಟೆನ್ಷನ್ ತಗೋತೀರಾ? ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ಥ್ಯಾಂಕ್ ಯು. ಬರ್ತೀನಿ ಮೇಡಮ್. ಇಷ್ಟೆಲ್ಲ ಸಹಾಯ ಮಾಡಿದೀನಿ, ನನಗೇನು ಕೊಡಲ್ವಾ? ಕೊಡೋಕೆ ತಂದೆ, ಮರ್ತ್ಬಿಟ್ಟೆ. ಅವನಂತೂ ಇದಕ್ಕೆ ಕೆಲಸ ಕೊಡ್ಲಿಲ್ಲ. ನಿಮಗ್ ಕೊಡ್ಲಾ? ಬೇಡ ಮೇಡಮ್, ಬೇಡ. ಥ್ಯಾಂಕ್ ಯು ಮೇಡಮ್. ನೀವು ಹೋಗಿ ಮೇಡಮ್, ನೀವು ಹೊರಡಿ. ವರ್ಷ 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 ಟೆಂಟಡಾನ್. ಅಯ್ಯೋ, ಏನಿದು? ಗಿಫ್ಟು ನನಗ? ಯಾಕೆ ಯಾಕೆ ಅಂತಂದ್ರೆ ಅವತ್ತೊಂದಿನ ಹೇಳಿದ್ದೆ, ನೆನ್ಪಿದ್ಯಾ? ನೀವು ನಮ್ ಚಿಕ್ಕಿ ತರನೇ ಇದ್ದೀರಾ ಅಂತ. ನಾನ್ ಎಲ್ಲೇ ಹೊರಗಡೆ ಹೋಗಿದ್ರು ನಮ್ ಚಿಕ್ಕಿಗೋಸ್ಕರ ನಾನ್ ಗಿಫ್ಟ್ ತರ್ತಿದ್ದೆ. ನಿಮ್ ನೆನ್ಪಾಯ್ತು, ಅದಕ್ಕೆ ತಂದೆ. ಕೊಡೋಣ ಅಂತಾನೆ ಫೋನ್ ಮಾಡಿ ಕರ್ದಿದ್ದು. ತಂದಿದ್ ತಪ್ಪ, ಸರಿನಾ? ಥ್ಯಾಂಕ್ ಯು. ಸೋ ಸ್ವೀಟ್ ಆಫ್ ಯು ವರ್ಷ. ನಾನ್ ಯಾವಾಗ್ಲೂ ನಿಮ್ಮನ್ನೇ ನೆನಪಿಸ್ಕೊತೀನಲ್ಲ, ಹಾಗಾಗಿ ನೀವ್ ಯಾವಾಗ್ಲೂ ನನ್ನ ಹೃದಯದಲ್ಲೇ ಇರ್ತೀರಾ. ನಾವ್ ಯಾರನ್ನಾದ್ರೂ ತುಂಬಾ ಇಷ್ಟಪಟ್ರೆ ಅವ್ರು ಯಾವಾಗ್ಲೂ ನಮ್ಮ ಮನ್ಸಲ್ಲೇ ಇರ್ತಾರೆ, ನಮ್ ಜೊತೆಲೇ ಇರ್ತಾರೆ. ವರ್ಷ, ನಾನೇ ನಿನ್ ಚಿಕ್ಕಮ್ಮ ಅಂತ ಹೇಳ್ಬೇಕು ಅಂತ ತುಂಬಾ ಸರಿ ನನ್ ಮನ್ಸು ಆಸೆ ಪಡ್ತಿದೆ, ಆದ್ರೆ ಆಗ್ತಿಲ್ಲ. ವರ್ಷ, ನಾನು ಈ ಗಿಫ್ಟ್ ತಗೊಂಡಿದ್ದೀನಿ, ಆದ್ರೆ ನಂದೊಂದ್ ಕಂಡೀಷನ್ ಇದೆಪ್ಪ. ಏನದು? ನಾನ್ ಯಾವತ್ತಾದ್ರೂ ನಿನ್ಗೇನಾದ್ರೂ ಕೊಡ್ಬೇಕು ಅಂತ ಅನ್ಸಿದ್ರೆ ನಾನ್ ಏನ್ ಬೇಕಾದ್ರೂ ಕೊಡ್ಬೋದು, ಎಷ್ಟು ಎಕ್ಸ್ಪೆನ್ಸಿವ್ ಬೇಕಾದ್ರೂ ಆಗಿರ್ಬೋದು. ಆದ್ರೆ ನೀನ್ ಅದನ್ ಬೇಡ ಅನ್ಬಾರ್ದು, ಓಕೆ? ತಗೋಬೇಕು. ಹಾಗಿದ್ರೆ ಮಾತ್ರ ನಾನು ಇದನ್ನ ತಗೊಂಡ್ ಹೋಗ್ತೀನಪ್ಪ. ನೀವೇನ್ ಬೇಕಾದ್ರೂ ಕೊಡಿ, ನಾನ್ ತಗೋತೀನಿ. ಗುಡ್. ಹಾ, ನಿಮ್ಗೆ ಕಾಫಿ ಅಂದ್ರೆ ಇಷ್ಟ ಅಲ್ವಾ? ನಾನ್ ಮಾಡ್ಕೊಂಡ್ ಬರ್ತೀನಿ. ಸುಕೃತ, ಒಂದ್ ನಿಮಿಷ. ಆಕ್ಚುಲಿ ನಾನು ನಿಮ್ಮ ಹತ್ರನೇ ಮಾತಾಡೋದಿಕ್ ಬಂದಿದ್ದು. ನನಗೆ ಸುತ್ತಿ ಬಳಸಿ ಮಾತಾಡೋದಿಕ್ಕಾಗಲ್ಲ. ಈ ವಿಷಯನ ಡೈರೆಕ್ಟ್ ಆಗಿ ಹೇಳ್ತೀನಿ. ಇತ್ತೀಚೆಗೆ ವಿಕಾಸು ನಿಮ್ ಹತ್ರ ಕ್ಷಮೆ ಕೇಳಿ ಲೆಟರ್ನ ಬರ್ದಿದ್ರಲ್ವಾ? ನೀವ್ ಅವ್ರನ್ನ ಕ್ಷಮಿಸ್ಬೇಕೋ ಬೇಡವೋ ಅನ್ನೋ ಗೊಂದಲದಲ್ಲಿದ್ರಿ. ಆಮ್ ಐ ರೈಟ್? ಹೌದು, ನೀವ್ ಹೇಳಿದ್ದಷ್ಟು ಸರಿ ಇದೆ. ಈ ವಿಷಯ ನಿಮ್ಗೆ ಯಾರು ಹೇಳಿದ್ದು? ನಾನೇ ಕಣಮ್ಮ, ನಾನೇ. ಅದು ನನ್ನ ಮನ್ಸಲ್ಲಿ ನಿಂಗೇನೋ ಹೇಳ್ಬೇಕು ಅಂತ ಅನ್ನಿಸ್ತಿದೆ. ಅದು ಹೆಂಗ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ಅದಕ್ಕೆ ನಾನು ಅರ್ಚನಮ್ಮನ ಬರಕ್ ಹೇಳಿದ್ದು. ಈಗ ಯಾರು ಹೇಳಿದ್ರು ಯಾರು ಕೇಳಿದ್ರು ಅನ್ನೋದು ಮುಖ್ಯ ಅಲ್ಲ. ನಾನ್ ಏನ್ ಕೇಳ್ತಾ ಇದ್ದೀನಿ ಅಂದ್ರೆ, ಕ್ಷಮಿಸ್ತಾ ಇರೋಂತ ಅಪರಾಧ ಏನ್ ಸುಕೃತ ಅಂಥದ್ದು? ಏನ್ ನೀವು ಇಷ್ಟ ಈಸಿಯಾಗಿ ಕೇಳ್ತಿದ್ದೀರಾ ಅರ್ಚನಾ ಅವ್ರೆ? ನಾನಿರುವಾಗ ಇನ್ನೊಂದು ಹುಡುಗಿ ಜೊತೆ ಸ್ನೇಹ ಬೆಳೆಸೋದು ತಪ್ಪಲ್ವಾ? ತಪ್ಪು. ನನ್ ಜಾಗದಲ್ಲಿ ನೀವಿದ್ದಿದ್ರೆ ನೀವ್ ಅವನ್ನ ಕ್ಷಮಿಸ್ತಾ ಇದ್ರ? ಒಬ್ಬ ಮನುಷ್ಯ ತಪ್ಪು ಮಾಡಿ ತಪ್ಪನ್ನ ಅರ್ಥ ಮಾಡ್ಕೊಂಡು ಕ್ಷಮಿಸು ಅಂತ ಕೇಳಿದಾಗ
ಕ್ಷಮಿಸ್ಬೇಕು ಅನ್ನೋದೇ ನನ್ನ ಅಭಿಪ್ರಾಯ. ಅಲ್ಲ, ಸುಮ್ನೆ ಮಾತಿಗೆ ಹೇಳ್ತಾ ಇದ್ದೀನಿ. ನಿಮ್ಮಣ್ಣ ಸುಶಾಂತ್ ಇಲ್ವಾ ಈಗ? ನಿಮ್ಮದ್ಕೆ ಶಾಂತಿ ಸತ್ತು 1 ವರ್ಷನೂ ಆಗಿಲ್ಲ, ಆಗ್ಲೇ ಮದ್ವೆ ಆದ್ರಲ್ಲ, ಅದು ತಪ್ಪಲ್ವಾ? ಮಂತ್ರ ಜೊತೆಲೆ ಸಂಸಾರ ಮಾಡ್ತಿದಾರಲ್ಲ, ಅದು ತಪ್ಪಲ್ವಾ? ನಾನ್ ತಪ್ಪು ಅಂತ ಹೇಳ್ತಿಲ್ಲ, ಬರೀ ನೀವ್ ಹೇಳ್ತಾ ಇರೋದನ್ನ ಇಟ್ಕೊಂಡು ಹೇಳ್ತಿದ್ದೀನಿ. ನಮ್ಮಣ್ಣನ ವಿಷಯನೇ ಬೇರೆ, ಆದ್ರೆ ವಿಕಾಸ್ ವಿಷಯದಲ್ಲಿ ನಡೆದಿದ್ದು ಬೇರೆನೆ. ನೀವದನ್ನ ಬೇರೆ ಬೇರೆ ಅಂತ ಹೇಳಿದ್ರೆ ಬೇರೆ ಬೇರೆನೆ, ನಾನು ಒಪ್ಕೊಳ್ತೀನಿ. ಆದ್ರೆ ಪ್ರೀತಿ ವಿಚಾರ ಅಂತ ಬಂದಾಗ ಎರಡು ಒಂದೇ ತಾನೆ. ವಿಕಾಸು ನಿಮ್ಮನ್ನ ಮದ್ವೆ ಆಗಿದ್ದ ದಿನದಿಂದ ಅವರು ನಿಮ್ ಕಣ್ಣಿಂದ ದೂರ ಹೋಗೋ ದಿನದವರೆಗೂ ನಿಮ್ ಹೆಸರಲ್ಲಿ ದುಡ್ಡು ಸೇವ್ ಮಾಡಿ ಇಟ್ಟಿದ್ದಾರೆ. ಒಂದ್ ಪ್ರಾಪರ್ಟಿನ ನಿಮ್ ಹೆಸರಲ್ಲೇ ಇಟ್ಟಿದ್ದಾರೆ. ಇದೆಲ್ಲ ಸುಮ್ನೆ ಇಡೋದಕ್ ಸಾಧ್ಯನಾ ಸುಕೃತ? ನಿಮ್ಮಲ್ಲಿ ಪ್ರೀತಿ ಇಲ್ದೇ ಇದ್ದಿದ್ರೆ ಅವ್ರು ಇದನ್ನೆಲ್ಲ ಮಾಡ್ತಿದ್ರಾ? ಏನೋ ಒಂದು ಬ್ಯಾಡ್ ಟೈಮ್ ಇರ್ಬೋದಪ್ಪ, ಆಗ ತಪ್ಪು ನಡೆದಿರುತ್ತೆ. ಅದು ತಪ್ಪೋ ಹೌದೋ ಅಲ್ವೋ ಅನ್ನೋದು ಇನ್ನೂ ಸರಿ ಗೊತ್ತಿಲ್ಲ ನಿಮ್ಗೆ. ಯಾರೋ ಹೇಳಿದನ್ನ ಕೇಳ್ಕೊಂಡ್ ಮಾತ್ರ ತೀರ್ಮಾನಕ್ಕೆ ಬರ್ಬೇಡಿ ಸುಕೃತ. ನನಗೇನೋ ಅನ್ಸುತ್ತಪ್ಪ,